ಅದಕ್ಕೆ ಈ ಒಂದು ದೇವರಕಾಡು ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಬೇರೆ ಬೇರೆ ಮಾದರಿಗಳನ್ನು ಮಾಡಿದ್ದೀವಿ. ಒಂದು 5 ಎಕರೆ ಮಾಡಲು, 3 ಎಕರೆ ಮಾಡಲು, 10 ಎಕರೆ ಮಾಡಲು ಎಲ್ಲ ಇದೆ. ಅಂದರೆ ಒಬ್ಬ ರೈತನಿಗೆ 5 ಎಕರೆ ಇದೆ ಅಂತಂದರೆ ಅವ್ನು ಏನೆಲ್ಲ ಮಾಡ್ಬೋದು, ಏನೇನು ಚಟುವಟಿಕೆಗಳನ್ನು ಅವ್ನು ಅಳವಡಿಸ್ಕೋಬೋದು, ಮಾದರಿಗಳನ್ನೇ ಮಾಡಿಬಿಟ್ಟಿದ್ದೀವಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸಂಪಾದನೆ ಮಾಡೋ ಥರದಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿನ ಮಿನಿಮಮ್ ನಾನು ಹೇಳ್ತಾ ಇರೋದು. ಹೇಗೆ 1 ಲಕ್ಷ ತಿಂಗಳಿಗೆ 1 ಲಕ್ಷ ರೂಪಾಯಿ ಒಂದು 5 ಎಕರೆಯಿಂದ ಅವನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಬೆಳಿಗ್ಗೆ 1 ಗಂಟೆ ಹಾಲು ಕರಿಯೋದಕ್ಕೆ, ಸಂಜೆ 1 ಗಂಟೆ ಹಾಲು ಕರಿಯೋದಕ್ಕೆ, ಮತ್ತೆ 1 ಗಂಟೆ ಅದಕ್ಕೆ ಆಹಾರನ ತಯಾರು ಮಾಡಿ ಹಾಕೋದಕ್ಕೆ, 1 ಗಂಟೆ ಎಕ್ಸ್ಟ್ರಾ ಓಡಾಡ್ಕೊಂಡು ಬಿದ್ದಿರತಕ್ಕಂಥ ಸಗಣಿ ಎತ್ಕೊಳ್ಳೋದಕ್ಕೆ. ಇದರಲ್ಲಿ ಕನಿಷ್ಠ ಅಂತಂದ್ರೂ ಕೂಡ ಸರಾಸರಿ ನಮಗೆ 100 ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ. ಹತ್ತತ್ರ 1 ಲಕ್ಷ ರೂಪಾಯಿ ಸಂಪಾದನೆ ಅವನಿಗೆ ಇದರಲ್ಲಿ ಆಗುತ್ತೆ. ಅವನಿಗೆ ಡೈರಿಯಿಂದ ಹಾಲಿನಿಂದ ಅವನಿಗೆ 1 ಲಕ್ಷ ರೂಪಾಯಿ ಅಷ್ಟು ಸಂಪಾದನೆ ಆಗುತ್ತೆ ಕೇವಲ 4 ಗಂಟೆ ದಿನಕ್ಕೆ ಕೆಲಸ ಮಾಡೋದ್ರಿಂದ. ಸೊ 10 ಗಂಟೆನಲ್ಲಿ ನೀವು 500 ಕೋಳಿ ಸಾಕ್ಬೋದು. 10 ಗಂಟೆನಲ್ಲಿ 500 ಕೋಳಿ ಸಾಕ್ಬೋದು. 500 ಕೋಳಿ ಸಾಕೋದ್ರಿಂದ ನಮಗೆ ರೆವಿನ್ಯೂ ಎಷ್ಟು ಜನರೇಟ್ ಆಗುತ್ತಪ್ಪ ಅಂದರೆ 75,000 ನಮಗೆ ಒಂದು ತಿಂಗಳಿಗೆ ರೆವಿನ್ಯೂ ಜನರೇಟ್, ಕನಿಷ್ಠ 75,000. ಒಂದು ಟೆಕ್ನಿಕ್ಸ್ನ ನಾವು ರೈತರಿಗೆ ಹೇಳ್ಕೊಡ್ತೀವಿ ತರಬೇತಿನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳುಗಳು ಕಷ್ಟಪಡೋದಿಲ್ಲ, ಇಷ್ಟಪಟ್ಟು ಮಾಡ್ತಾರೆ. ಈ ಇಷ್ಟಪಟ್ಟು ಮಾಡೋದ್ರಿಂದ ತಿಂಗಳಿಗೆ ಅಡಿಷನಲ್ ಆಗಿ 10,000 ರೂಪಾಯಿ ಅವ್ರ ಪ್ಯಾಕೆಟ್ಗೆ, ಅವರ ಜೇಬಿಗೆ. ಅಂದರೆ 1,20,000 ರೂಪಾಯಿ ತನಕ 5 ಎಕರೆ ಜಮೀನಲ್ಲಿ ಸುಲಭವಾಗಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ರೈತ ಖಂಡಿತ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಮಾಡಲ್ಲೇ ಉದಾಹರಣೆ. ನಮಸ್ಕಾರ ಸರ್. ನಮಸ್ಕಾರ ಮತ್ತೊಮ್ಮೆ. ನನ್ನ ಹೆಸರು ರಘುರಾಮ್ ಅಂತ, ಅಕ್ಷಯಕಲ್ಪ ಸಂಸ್ಥೆಯಲ್ಲಿ ತರಬೇತಾರನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿಪ್ಪ ಅಂತಂತಂದರೆ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ನಮ್ಮಲ್ಲಿ ಮಾಡೆಲ್ಗಳಿದೆ ಅಂತ, ಮಾದರಿಗಳಿದೆ ಅಂತ ಅಂದ್ಬಿಟ್ಟು ಅಂತ. ಯಾಕೆಂದರೆ ರೈತರಿಗೆ ಮಾದರಿಗಳನ್ನು ತೋರಿಸಿದ್ರೆ ಮಾತ್ರ ಅವರಲ್ಲಿ ನಂಬಿಕೆ ಅಂತ ಅಥವಾ ಒಂದು ಭರವಸೆ ಬರೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೆ ಈ ಒಂದು ದೇವರಕಾಡು ಒಂದು ಪ್ರಾಜೆಕ್ಟಲ್ಲಿ ನಾವು ಬೇರೆ ಬೇರೆ ಮಾದರಿಗಳನ್ನು ಮಾಡಿದ್ದೀವಿ. ಒಂದು 5 ಎಕರೆ ಮಾಡಲು, 3 ಎಕರೆ ಮಾಡಲು, 10 ಎಕರೆ ಮಾಡಲು ಎಲ್ಲ ಇದೆ. ಅಂದರೆ ಒಬ್ಬ ರೈತನಿಗೆ 5 ಎಕರೆ ಇದೆ ಅಂತಂದರೆ ಅವ್ನು ಏನೆಲ್ಲ ಮಾಡ್ಬೋದು, ಏನೇನು ಚಟುವಟಿಕೆಗಳನ್ನು ಅವ್ನು ಅಳವಡಿಸ್ಕೋಬೋದು, ಮಾದರಿಗಳನ್ನೇ ಮಾಡಿಬಿಟ್ಟಿದ್ದೀವಿ. ಅವಾಗ ಏನಾಗುತ್ತೆ, ಜೊತೆಗೆ ನಾವಿಲ್ಲಿ ಎಕನಾಮಿಕ್ಸ್ನ ಹೇಳ್ತಾ ಹೋಗ್ತೀನಿ. ನಾವು ಫಸ್ಟ್ ಒಂದು ಟೇಬಲ್ ಮೇಲೆ ಇದೊಂದು ಮಾಡೆಲ್ ಅಂತ. ಕರೆಕ್ಟ್. ನಾವಿಲ್ಲಿ ಲೈವ್ ಮಾಡಲ್ ಇದೆ. ಇಲ್ಲಿ ಲೈವ್ ಮಾಡಲ್ನಲ್ಲಿ ನಾವಿಲ್ಲಿ ನಿಮಗೆ ಒಂದು ಎಕನಾಮಿಕ್ಸ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ಅಂದರೆ ಎಲ್ಲಿ ಯಾವ್ಯಾವ್ದ್ರಿಂದ ಎಷ್ಟೆಷ್ಟು ಆದಾಯ ಬರ್ತಾ ಇದೆ ರೈತನಿಗೆ ನಾವು ಹೇಳ್ತಿರ್ತೀವಲ್ವಾ, ಒಂದು ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಆದಾಯ ಸಂಪಾದನೆ ಮಾಡ್ಬೋದು ಅಂತಂದ್ಬಿಟ್ಟು ಅಂತ. ಅದು ನಿಜನ ಸುಳ್ಳು ಅನ್ನೋದನ್ನ ನೀವೀಗ ಸಾಕ್ಷೀಭೂತರಾಗಿ ಅದನ್ನ ನೀವು ನೋಡ್ಬೋದು ಇವಾಗ. ಸೊ ಈಗ ಮೊದಲನೇದಾಗಿ ನೋಡಿ, ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಡೈರಿ ಅಂತಕ್ಕಂಥದ್ದು ಒಂದು ಕೇಂದ್ರ ಸ್ಥಾನ, ಕೃಷಿಯ ಕೇಂದ್ರ ಸ್ಥಾನ. ಅದಕ್ಕೆ ಮೊದಲನೇ ಆದ್ಯತೆ. ಆ ಡೈರಿ ಇದ್ರೆ ಮಾತ್ರ ನಾವು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ನಮಗೆ ಒಂದು ಸಂಪನ್ಮೂಲ ಬರುತ್ತೆ, ಮತ್ತೊಂದು ಗೊಬ್ಬರ ಬರುತ್ತೆ. 2 ಸಂಪನ್ಮೂಲಗಳು, ಒಂದು ಹಣ ಮತ್ತೆ ಒಂದು ಗೊಬ್ಬರ ಬರುತ್ತೆ. ಅವೆರಡನ್ನೂ ಉಪಯೋಗಿಸ್ಕೊಂಡು ಬೇರೆ ಬೇರೆ ಆಯಾಮದಲ್ಲಿ ದುಡಿಬೇಕು. ಇಲ್ಲಿ ಜಾಸ್ತಿ ಹೆಚ್ಚು ನಮಗೆ ವರ್ಟಿಕಲ್ ಇಲ್ಲ, ಅಂದರೆ ಆಯಾಮಗಳಿಲ್ಲ. ಆಯಾಮಗಳಿರೋದು ನಮಗೆ 4 ಡೈರಿ ಬಿಟ್ಟರೆ ಇನ್ನು 4 ಆಯಾಮದಲ್ಲಿ ನಮಗೆ ಆದಾಯ ಬರ್ತಾ ಇದೆ. ಒಂದೊಂದಾಗ ನಾವೀಗ ಲೆಕ್ಕ ಹಾಕ್ತಾ ಹೋಗೋಣ. 5 ಎಕರೆಯಲ್ಲಿ ಒಬ್ಬ ಸಾಮಾನ್ಯ ರೈತ ಕರೆಕ್ಟ್ ಹೇಗೆ ತನ್ನ ಜೀವನ ರೂಪಿಸ್ಕೋಬಹುದು ತಿಂಗಳಿಗೆ. ಎಕ್ಸಾಕ್ಟ್ಲಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸಂಪಾದನೆ ಮಾಡೋ ಥರದಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿನ ಮಿನಿಮಮ್ ನಾನು ಹೇಳ್ತಾ ಇರೋದು. ಹೇಗೆ 1 ಲಕ್ಷ ತಿಂಗಳಿಗೆ 1 ಲಕ್ಷ ರೂಪಾಯಿ ಒಂದು 5 ಎಕರೆಯಿಂದ ಅವನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವನು ಒಂದು ಗೌರವವಾಗಿ ಬದುಕ್ಬೋದು. ಅಲ್ಲಿ ಒಂದು ಆಕರ್ಷಣೆ ಬರುತ್ತೆ. 1 ಲಕ್ಷ ರೂಪಾಯಿ ಸಂಪಾದನೆ ಇದೆ ಅಂತಂತಂದ್ರೆ ಅವನು ಎಲ್ಲರೂ ಕೂಡ ಎಲ್ಲ ಅನುಕೂಲಗಳನ್ನು ಕೂಡ ಇದು ಮಾಡಿ ಜೋಡಿಸ್ಕೊಂಡು ಅವನು ಜೀವನನ ಮಾಡ್ಬೋದು. ಯಾವುದೇ ರೀತಿ ಮಾಡಿದೆ, ಅದನ್ನ ಮಾಡಿ ತೋರಿಸಿದೆ. ಇಲ್ಲಿ ಮಾಡಿ ತೋರಿಸಿದೆ. ಇಲ್ಲಿಗೆ ರೈತರುಗಳು ಬರ್ತಾರೆ, ಗ್ರಾಹಕರು ಬರ್ತಾರೆ, ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬರ್ತಾರೆ, ನೋಡ್ತಾರೆ ಕಣ್ಣಿಂದ. ಕೃಷಿನಲ್ಲೂ ಬಹುಶಃ ನಾವು ಬದುಕನ್ನ ಕಟ್ಕೋಬಹುದು, ನಾವು ಬೇರೆನೇ ಇಂಜಿನಿಯರೇ ಆಗಬೇಕು, ನಾನು ಡಾಕ್ಟ್ರೇ ಆಗಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವರಲ್ಲಿ ಭರವಸೆ ಮೂಡಿಸೋದಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನೋಡಿ, ಖಂಡಿತ ನೋಡಿ, ಇವಾಗ ಒಂದು 5 ಎಕರೆ ತೋಟದ ಮಧ್ಯದಲ್ಲಿ ನಾವಿಲ್ಲಿ ಇದೀವಿ. ಇವಾಗ ಇದೊಂದು ಮನೆ ಇದೆ, ಒಂದು ವಾಸಕ್ಕೆ. ಇದು ಒಂದು ಸಿಂಗಲ್ ಬೆಡ್ರೂಮ್. ಅವ್ರ ಶಕ್ತಿ ಅನುಸಾರ ಕಟ್ಕೋಬಹುದು ಹೇಗೆ ಬೇಕಾದ್ರೂ. ಅದ್ರ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇದೆ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕಿರ್ಬೋದು, ಅಥವಾ ಬೆಳೆದಂಥ ಏನಿದೆ ಕೃಷಿ ಉತ್ಪನ್ನಗಳನ್ನ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಇದೆ. ಮನೆ ಮುಂದ್ಗಡೆ ಹೀಗೆ ತಿರುಗಿ, ಮನೆ ಮುಂದ್ಗಡೆ ಬಂದ್ರೆ ನೀವು ಮನೆ ಮುಂದ್ಗಡೆಯಿಂದಲೇ ಡೈರಿ ಇರಬೇಕು ಯಾವತ್ತೂ. ಮನೆ ಬಾಗಿಲು ತೆಗೆದ ತಕ್ಷಣ ನಮಗೆ ಡೈರಿ ಕಾಣಿಸ್ಬೇಕು. ಸೊ ಅದು ಒಂದು ನಮಗೆ ಭದ್ರತೆನೂ ಹೌದು. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿದ್ರೆ ನಮ್ಮಲ್ಲಿ ಏನೋ ಒಂದು ರೀತಿ ಹುರುಪು ಕೂಡ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹೇಗೆ ಮಾಡಿದ್ದೀವಿ, ಶೆಡ್ ಹೇಗಿದೆ, ಎಲ್ಲದೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಂತೆ ಇದೆ. ಇಲ್ಲಿ ಶೆಡ್ ಇದು, ಇಲ್ಲಿ ಮುಂದ್ಗಡೆ ಇರ್ತಕ್ಕಂಥದ್ದು ಹಸುಗಳ ಶೆಡ್ ಅಲ್ಲ ಇದು. ಇಲ್ಲಿ ನಾವು ಅದಕ್ಕೆ ಆಹಾರವನ್ನು ತಯಾರು ಮಾಡ್ಕೊಳ್ತಕ್ಕಂಥ ಜಾಗ. ಇಲ್ಲಿ ಸೈಲೇಜ್ ಬಂಕರ್ಗಳಿದೆ. ನೇಪಿಯರ್ಲಿ ನಾವು ಸೈಲೇಜ್ ಮಾಡಿ ಇಟ್ಕೊಳ್ತೀವಿ. ಆ ಸೈಲೇಜ್ ಅನ್ನ ನಾವು ಉಪಯೋಗಿಸ್ಕೊಂಡು ಇಲ್ಲಿ ಅದಕ್ಕೆ ಸಂಪೂರ್ಣ ಮಿಶ್ರಿತ ಆಹಾರವನ್ನ ಇಲ್ಲಿ ಮಾಡ್ಕೊಳ್ತೀವಿ. ಆಯ್ತಾ, ಸಂಪೂರ್ಣ ಮಿಶ್ರಿತ ಆಹಾರವನ್ನು ಮಾಡಿಕೊಂಡು ಇದಕ್ಕೆ ಫೀಡ್ ಮಾಡ್ತೀವಿ. ಮ್ಯಾನ್ ಪವರ್ ಸಾಕು. ಒಬ್ಬ ವ್ಯಕ್ತಿ ಇದನ್ನ 10 ಹಸುಗಳು, 10ರಿಂದ 12 ಹಸುಗಳನ್ನ ಇಲ್ಲಿ ಮೇಂಟೈನ್ ಮಾಡ್ಬೋದು. ಒಬ್ಬ ವ್ಯಕ್ತಿ
ಇಲ್ಲಿ ಯಾವುದೇ ಹಸುಗಳಿಗೆ ಮೂಗ್ದಾರ ಇರೋದಿಲ್ಲ, ಆಮೇಲೆ ಕಟ್ತಕ್ಕಂಥದ್ದು ಇರೋದಿಲ್ಲ. ದಿನಕ್ಕೆ ಒಂದೇ ಸತಿ ಆಹಾರ ಕೊಡ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಫ್ರೀಯಾಗಿ ಓಡಾಡ್ಕೊಂಡಿರುತ್ತವೆ. 24 ಗಂಟೆ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತೆ, ಆಯ್ತಾ. ಸೊ ಇವುಗಳು ಎಲ್ಲ ಒಬ್ಬ ವ್ಯಕ್ತಿಗೆ ಇದನ್ನ ನಿರ್ವಹಣೆ ಮಾಡೋದು ಖಂಡಿತ ಕಷ್ಟ ಆಗಲ್ಲ. ಕೇವಲ 4 ಗಂಟೆ ಸಾಕು ಇದರಲ್ಲಿ ಅವನು ಸಮಯವನ್ನು ವಿನಿಯೋಗಿಸಿದ್ರೆ. ಈಗ ಒಂದು ಉದಾಹರಣೆಗೆ ಯಾವ್ಯಾವ್ದಪ್ಪ ಅದು 4 ಗಂಟೆ ಅಂತಂದರೆ, ಬೆಳಿಗ್ಗೆ 1 ಗಂಟೆ ಹಾಲು ಕರಿಯೋದಕ್ಕೆ, ಸಂಜೆ 1 ಗಂಟೆ ಹಾಲು ಕರಿಯೋದಕ್ಕೆ, ಮತ್ತೆ 1 ಗಂಟೆ ಅದಕ್ಕೆ ಆಹಾರನ ತಯಾರು ಮಾಡಿ ಹಾಕೋದಕ್ಕೆ, 1 ಗಂಟೆ ಎಕ್ಸ್ಟ್ರಾ ಓಡಾಡ್ಕೊಂಡು ಬಿದ್ದಿರತಕ್ಕಂಥ ಸಗಣಿ ಎತ್ಕೊಳ್ಳೋದಕ್ಕೆ. ಇಲ್ಲಿ ಪ್ರತಿ ದಿವಸ ಸ್ನಾನ ಮಾಡಿಸೋಂಗಿಲ್ಲ, ಪ್ರತಿ ದಿವಸ ಮೇವು ಕಟ್ ಮಾಡೋಂಗಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದಕ್ಕೆ ಆಹಾರ ನೀರು ಕೊಡಬೇಕು ಅಂತ ಅದ್ರ ಮುಂದೆ ಹೋಗುವಂತಕ್ಕಂಥ ಅವಶ್ಯಕತೆ ಇಲ್ಲ. ಸೊ 4 ಗಂಟೆನಲ್ಲಿ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು. ಇವಾಗ ಇದರಲ್ಲಿ ಕನಿಷ್ಠ ಅಂತಂದ್ರೂ ಕೂಡ ಸರಾಸರಿ ನಮಗೆ 100 ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ. ಸೊ ಒಂದು ದಿನಕ್ಕೆ 100 ಲೀಟರ್ ಹಾಲು ಉತ್ಪಾದನೆ. ಅಕ್ಷಯ ಕಲ್ಪದ ಸರಾಸರಿ ಮೊತ್ತ ಅಂದ್ರೆ ಬೆಲೆ 38 ರೂಪಾಯಿ. ಅಂದ್ರೆ ಪ್ರತಿ ದಿವಸಕ್ಕೆ 3800 ರೂಪಾಯಿ ಒಂದು ಆದಾಯ ಡೈರಿಯಿಂದ. ಸೊ ನಂತರ ಡೈರಿ ಆದ್ಮೇಲೆ ಇನ್ನೊಂದು ಆಯಾಮದಲ್ಲಿ ನೋಡೋಣ. ಇವಾಗ ದಿನಕ್ಕೆ 3800 ರೂಪಾಯಿ ಸರಾಸರಿ ಆದಾಯ ಒಂದು ತಿಂಗಳಿಗೆ, ಒಂದು ದಿವಸಕ್ಕೆ ಇಂಟು 30, ಹತ್ತತ್ರ 1 ಲಕ್ಷ ರೂಪಾಯಿ ಸಂಪಾದನೆ ಅವನಿಗೆ ಇದರಲ್ಲಿ ಆಗುತ್ತೆ. ಅವನಿಗೆ ಡೈರಿಯಿಂದ ಹಾಲಿನಿಂದ ಅವನಿಗೆ 1 ಲಕ್ಷ ರೂಪಾಯಿ ಅಷ್ಟು ಸಂಪಾದನೆ ಆಗುತ್ತೆ, ಕೇವಲ 4 ಗಂಟೆ ದಿನಕ್ಕೆ ಕೆಲಸ ಮಾಡೋದ್ರಿಂದ. 4 ಗಂಟೆ ಕರೆಕ್ಟ್ ಒಬ್ಬನೇ ನಿರ್ವಹಣೆ ಮಾಡ್ಬೋದು. 4 ಗಂಟೆ ಕೆಲಸ ಮಾಡೋದ್ರಿಂದ ಇಲ್ಲಿ ಇದಾಗುತ್ತೆ. ಓಕೆ, ಮನೆ ಮುಂಭಾಗದಲ್ಲಿ ಶೆಡ್ ನೋಡಿದ್ರಿ. ಮನೆ ಮುಂಭಾಗದ ಶೆಡ್ನಿಂದ ನಮಗೆ ಹಾಲಿನಿಂದ ಪ್ರತಿ ದಿನಕ್ಕೆ ಸರಾಸರಿ 100 ಲೀಟರ್ ಹಾಲು ಬಂದರೆ ಒಂದು ತಿಂಗಳಿಗೆ ನಮಗೆ 1 ಲಕ್ಷ ರೂಪಾಯಿ ಅದರಲ್ಲಿ ನಮಗೆ ಸಂಪಾದನೆ ಆಗುತ್ತೆ, ಅಂದರೆ ನಮಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಅದೇ ಥರ ಮನೆ ಹಿಂಭಾಗಕ್ಕೆ ಬರೋಣ. ಹಿತ್ತಲು ಕೋಳಿ ಸಾಕಾಣಿಕೆ ಒಂದು ಪದ್ಧತಿ ಇದು ನೋಡಿ. ಇದು ಮನೆ ಇದೆ, ಮನೆ ಹಿಂಭಾಗದಲ್ಲಿ ನಮಗೆ ಒಂದು 12 ಗುಂಟೆ ಜಾಗದಲ್ಲಿ ಮನೆ ಆಯ್ತಾ. ಮನೆ ಹಿಂಭಾಗದಲ್ಲಿ ಒಂದು 12 ಗುಂಟೆ ಜಾಗದಲ್ಲಿ ನಾವಿಲ್ಲಿ ನಾಟಿ ಕೋಳಿಗಳನ್ನ ಸಾಕ್ತಾ ಇದ್ದೀವಿ. ಇಲ್ಲಿ ಒಟ್ಟು 500 ಕೋಳಿಗಳಿದೆ. 500 ಕೋಳಿಯಿಂದ ನಮಗೆ ಒಂದು ದಿನಕ್ಕೆ 250 ಮೊಟ್ಟೆ ಸಿಗ್ತಾ ಇದೆ. 60% ಸಿಗುತ್ತೆ. 250ರಿಂದ 300 ಮೊಟ್ಟೆ ತನಕ ಸಿಗುತ್ತೆ. ಕನಿಷ್ಠ ನಮಗೆ 250 ಮೊಟ್ಟೆ ಅಂತಂದ್ರೂ ಕೂಡ 10 ರೂಪಾಯಿ ಹಂಗೆ ಅಂತಂತಂದ್ರೆ ಪ್ರತಿ ದಿವಸ 2500 ರೂಪಾಯಿ ದುಡ್ಡಾಯ್ತು. ಇಂಟು 30 75,000 ರೂಪಾಯಿ ನಮಗೆ ಕೋಳಿಯಿಂದ ಸಿಗ್ತಾ ಹೋಗುತ್ತೆ. ನಮಗೆ ಕೋಳಿ ಮೊಟ್ಟೆಗಳಿಂದ ಸಿಗ್ತಾ ಹೋಗುತ್ತೆ. ಇದಕ್ಕೆ ಸಮಯ ಎಷ್ಟು ವಿನಿಯೋಗಿಸ್ಬೇಕು? ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಸಮಯ ವಿನಿಯೋಗಿಸಿದ್ರೆ ಸಾಕು. ಅದಕ್ಕೆ ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಮಾಡೋದು, ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು 1-2 ಸತಿ ಅವ್ರಿಗೆ ಮೊಟ್ಟೆಗಳನ್ನ ಎತ್ಕೊಂಡು ಬರೋದು. ಇಲ್ಲಿ ಕೋಳಿಗಳನ್ನ ಯಾವುದೇ ಪಂಜರದಲ್ಲಿ ಕೂಡ ಹಾಕಿಲ್ಲ. ಕೋಳಿಗಳು ಉಚಿತವಾಗಿ ಫ್ರೀಯಾಗಿ ಅವು ಅಡ್ಡಾಡ್ಕೊಂಡಿವೆ. ಇಲ್ಲಿ ನಿಮ್ಗೆ ಅನ್ನಿಸ್ಬೋದು ಯಾವುದೇ ರೀತಿಯಾದ ಕೋಳಿ ಫಾರ್ಮಿನ ವಾಸನೆ ಬರ್ತಾ ಇಲ್ಲ ನಮ್ಗಿಲ್ಲಿ ಅಲ್ವಾ. ಜೊತೆಗೆ ಆಮೇಲೆ ಇದೆಲ್ಲದೂ ಕೂಡ ಕಾವೇರಿ ಬ್ರೀಡ್. ಇದು ಮೊಟ್ಟೆಗೆ ಹೇಳು ಮಾಡಿಸಂಥದ್ದು ಬ್ರೀಡ್ ಇದು. ಸೊ ಇದನ್ನ ನಾಟಿ ಕೋಳಿಯಿಂದ ನಾವು ಮನೇಲಿ ಹೆಂಗ್ ಸಾಕ್ತಿವೋ ಅದೇ ತರನೇ ನಾವು ಈ ಕೋಳಿಗಳನ್ನ ನಾವಿಲ್ಲಿ ಸಾಕ್ತಾ ಇದ್ದೀವಿ. ಅದಕ್ಕೆ ಸುತ್ತ ನೀವು ಗಮನಿಸ್ಬೋದು ಪೆಟ್ಟಿಗೆ ಬಾಕ್ಸ್ಗಳನ್ನು ಮಾಡಿದ್ದೀವಿ. ಅಲ್ಲೊಂದಿಷ್ಟು ಕುಶನ್ ಇಟ್ಟಿದ್ದೀವಿ. ಅವಕ್ಕೆ ಅಭ್ಯಾಸ ಆಗಿದೆ ಅಲ್ಲೇ ಹೋಗಿ ಮೊಟ್ಟೆ ಇಡಬೇಕು ಅಂತಂದ್ಬಿಟ್ಟು ಅಂತ. ಎಲ್ಲ ಕೋಳಿಗಳು ಕೂಡ ಅಲ್ಲೇ ಹೋಗಿ ಕೂತು ಮೊಟ್ಟೆ ಇಡುತ್ತವೆ. ಸೊ ಹೀಗೆ ರೈತನಿಗೆ ನೋಡಿ, ಇದು ಮೊಟ್ಟೆಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. 30 ಗ್ರಾಮ್ಗಿಂತ ಹೆಚ್ಚು, 40 ಗ್ರಾಮ್ 30 ಗ್ರಾಮ್ಗಿಂತ ಹೆಚ್ಚು ಅವರೇಜ್ ಸಿಗ್ತಾ ಇರ್ತಕ್ಕಂಥ ಮೊಟ್ಟೆಗಳಿವು. ಎಷ್ಟು ಮೊಟ್ಟೆ ಒಟ್ಟು ಎಷ್ಟು ಕೋಳಿ ಇದೆ? ಒಟ್ಟು 500 ಕೋಳಿಗೆ ನಮಗೆ 250ರಿಂದ 300 ಮೊಟ್ಟೆಗಳ ತನಕ ಕೂಡ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳಿವೆ. 60% ನಮಗೆ ಇಳುವರಿ ಸಿಗುತ್ತೆ. ಜಾಗ ಎಷ್ಟು? ಇದು 10ರಿಂದ 12 ಗುಂಟೆ ಜಾಗ ಇದೆ. ಇದು 12 ಗುಂಟೆ ಜಾಗ ಇದೆ. ಸೊ 10 ಗುಂಟೆನಲ್ಲಿ ನೀವು 500 ಕೋಳಿ ಸಾಕ್ಬೋದು. 10 ಗುಂಟೆನಲ್ಲಿ 500 ಕೋಳಿ ಸಾಕ್ಬೋದು. 500 ಕೋಳಿ ಸಾಕೋದ್ರಿಂದ ನಮಗೆ ರೆವಿನ್ಯೂ ಎಷ್ಟು ಜನರೇಟ್ ಆಗುತ್ತಪ್ಪ ಅಂದ್ರೆ 75,000 ನಮಗೆ ಒಂದು ತಿಂಗಳಿಗೆ ರೆವಿನ್ಯೂ ಜನರೇಟ್. ಕನಿಷ್ಠ 75,000. 10 ಗುಂಟೆಯಿಂದ ರೆವಿನ್ಯೂ ಜನರೇಟ್ ಆಗೋದು. ಖರ್ಚಿರುತ್ತೆ, ಖರ್ಚಿರಲ್ಲ ಅಂತ ಖರ್ಚನ್ನೆಲ್ಲ ಕಳಿಯೋಣ. ಹಾಲಿಂದ ಬಂದಿರತಕ್ಕಂಥ ಆದಾಯನ, ಕೋಳಿಯಿಂದ ಬಂದಿರತಕ್ಕಂಥ ಆದಾಯನ, ಇನ್ನು ಬೇರೆ ತರಕಾರಿ ಇದೆ, ತೋಟ ಇದೆ, ಎಲ್ಲದರಿಂದಲೂ ಬರ್ತಕ್ಕಂಥ ಖರ್ಚಲ್ಲಿ 40% ಅಷ್ಟು ನಮಗೆ ಖರ್ಚಾಗುತ್ತೆ. ಇನ್ನು 60% ನಮಗೆ ಉಳಿತಾಯ. ಅದಕ್ಕೆ ಫುಡ್ ಹಾಕ್ಬೇಕು, ಆಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಆಮೇಲೆ ಆಳಿನ ವ್ಯವಸ್ಥೆ, ಕೂಲಿ. ಅದನ್ನು ರೈತ ಅವನೇ ಕೆಲಸ ಮಾಡಿದ್ರು ಕೂಡ ಅವನ ಕೂಲಿನೂ ಲೆಕ್ಕ ಹಾಕೋಬೇಕು.
ಆಳಿನ ವ್ಯವಸ್ಥೆ ಲೆಕ್ಕ ಹಾಕೋಬೇಕು. ಇದೆಲ್ಲದಕ್ಕೂ ಕೂಡ ಒಂದು 40% ಖರ್ಚು ಬರಬಹುದು. ಕೋಳಿನಲ್ಲಿ ನಮಗೆ ಜಾಸ್ತಿ ಖರ್ಚು ಬರಲ್ಲ, ಖರ್ಚು ಜಾಸ್ತಿ ಬರೋದು ಡೈರಿನಲ್ಲಿ ಬರುತ್ತೆ, ಕೋಳಿನಲ್ಲಿ ಜಾಸ್ತಿ ಖರ್ಚು ಬರಲ್ಲ. ಸೊ ಸರಾಸರಿ ತಗೊಂಡ್ರೆ ಎಲ್ಲಾದ್ರದ್ದು ನಮಗೆ ಒಂದು 40% ಖರ್ಚು ಬರುತ್ತೆ. ತರಕಾರಿ ಇರ್ಬೋದು, ಕೋಳಿ ಇರ್ಬೋದು, ಮತ್ತೊಂದಿರ್ಬೋದು. ನೋಡಿ ಅಲ್ಲಿ ಮೊಟ್ಟೆ ಅಲ್ಲಿ ಇಟ್ಟಿದೆ, ಈಗ ಅದನ್ನ ಮೊಟ್ಟೆ ಎತ್ಕೋತಾ ಇದ್ದಾರೆ ಆ ಬಾಕ್ಸ್ ನಲ್ಲಿ. ಅದು ಬಾಕ್ಸ್ ಹಂಗೆ ಅಲ್ಲೇ ಹೋಗಿ ಹೌದು, ಅಲ್ಲೇ ಹೋಗಿಡುತ್ತೆ. ಅದಕ್ಕೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಅದೇ ಗೂಡ್ನಲ್ಲೇ ಹೋಗ್ಬಿಟ್ಟು ಮೊಟ್ಟೆ ಇಡುತ್ತವೆ. ಪ್ರತಿ ದಿವಸ ಮೊಟ್ಟೆ ಎತ್ಕೊಳ್ಳೋದಷ್ಟೇ ರೈತನ ಕೆಲಸ. ಒಂದ್ ದಿವಸಕ್ಕೆ ಎಷ್ಟು ಮೊಟ್ಟೆ ಸಿಗುತ್ತೆ ಸರ್ ಈ ಏನೂರಲ್ಲಿ? ಒಂದು ದಿನಕ್ಕೆ 2 ದಿವಸಕ್ಕೆ 1 ಮೊಟ್ಟೆ ಇಡುತ್ತೆ ಕೋಳಿಗಳು. ಆ ತರ ನಾವು ತಿಳ್ಕೊಬೇಕು. ಆಯ್ತಾ? ಸೊ 500 ಕೋಳಿ ಇದ್ರೆ ನಮಗೆ 250 ಮೊಟ್ಟೆ ಸಿಗುತ್ತೆ ಪ್ರತಿ ದಿವಸ. 1000 ಕೋಳಿ ಇದೆ ಅಂದ್ರೆ 500 ಮೊಟ್ಟೆ ಸಿಗುತ್ತೆ. ಎಲ್ಲ ಕಡೆ ನಾವು ಬಾಕ್ಸ್ ಮಾಡಿ ಎಲ್ಲ ಕಡೆ ಸುತ್ತ ಬಾಕ್ಸ್ ಇದೆ, ಬಾಕ್ಸ್ಗಳಲ್ಲಿ ಹೋಗಿ ನಾವು ಮೊಟ್ಟೆ ಎತ್ಕೊಳ್ಳೋದು ಅಷ್ಟೇ ಕೆಲಸ. ಎಲ್ಲಂದ್ರಲ್ಲೇ ಮೊಟ್ಟೆ ಇಡೋದಿಲ್ಲ. ಇದು ಏನಕ್ಕಪ್ಪ ಅಂತಂದ್ರೆ ರಾತ್ರಿ ಆಗ್ತಿದ್ದಂಗೆ ಅವೆಲ್ಲ ಆಟೋಮೆಟಿಕ್ ಆಗಿ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತವೆ. ಆಮೇಲೆ ಮಳೆ ಬಂದ್ರೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತವೆ. ಅವೇ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತವೆ. ಅವುಗಳ ರಕ್ಷಣೆ ಅವುಗಳು ಮಾಡ್ಕೊಳ್ತವೆ. ಅವಕ್ಕೆ ಸಂಪೂರ್ಣ ಸ್ವತಂತ್ರ ಇದೆ. ಆಯ್ತಾ? ಆಮೇಲೆ ಯಾವಾಗ ಒಂದ್ ಕಡೆ ಬಂದು ಕೂತ್ಕೊಳ್ಳುತ್ತವೆ, ಗೊಬ್ಬರನು ಕೂಡ ಒಂದೇ ಕಡೆ ಸಂಗ್ರಹಣೆ ಆಗುತ್ತೆ ನಮಗೆ. ಇದನ್ನ ನಮ್ಮ ಮೇವಿನ ಬೆಳೆಯೋದಕ್ಕೋ, ತರಕಾರಿ ಬೆಳೆಯೋದಕ್ಕೆ, ಮತ್ತೆ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಒಂದು ಸಂಪನ್ಮೂಲ ಆಗಿ ಇದನ್ನ ಉಪಯೋಗಿಸ್ಕೋಬಹುದು. ಇದನ್ನ ನಾವು ಮೂವ್ ಮಾಡ್ಬೋದು ಕೂಡ. ಇದನ್ನ ಎಲ್ಲರೂ 4 ಜನ, 8 ಜನ ಇಟ್ಕೊಂಡು ಎತ್ಬಿಟ್ಟು ಅದನ್ನ ಬೇರೆ ಕಡೆನೂ ಕೂಡ ಇಡ್ಬೋದು. ಇದನ್ನ ಬದಲಾಯಿಸಲೂಬಹುದು. ಇದನ್ನ ಎತ್ತಿಡತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್. 1-2 ಸ್ಟ್ರಕ್ಚರ್ ಮಾಡ್ಕೊಂಡು ಆ ಕೋಳಿಗಳದ್ದು ಹವ್ಯಾಸ ಏನಪ್ಪಾ ಅಂದ್ರೆ ಹೋಗಿ ಮೇಲ್ ಕೂತ್ಕೊಳ್ತಕ್ಕಂಥದ್ದು. ನೀವು ಅದಕ್ಕೆ ಒಂದ್ ರೀತಿ ಈ ತರ ಸ್ಟ್ಯಾಂಡ್ ಮಾಡಿದ್ರೆ ಹೋಗ್ಬಿಟ್ಟು ಅವು ಮೇಲ್ಗಡೆ ಕೂತ್ಕೊಳ್ಳುತ್ತೆ ಸೇಫ್ ಆಗಿ. ರಾತ್ರಿ ಎಲ್ಲ ಅಲ್ಲೇ ಕೂತಿರ್ತವೆ. ಇದಕ್ಕೆ ಬೇರೆ ರೀತಿ ಶೆಡ್ ಆಗ್ಲಿ ಏನು ಬೇಕಿಲ್ಲ, ಏನು ಅವಶ್ಯಕತೆ ಇಲ್ಲ. ಮಳೆ ಬಂದಾಗ ಎಲ್ಲ ಆಟೋಮೆಟಿಕ್ ಎಲ್ಲ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಇದು ಇಲ್ಲೇ ಮೊಟ್ಟೆ ಇಡೋ ಜಾಗನ? ಹೌದು. ಯಾಕೆ ಅಂತಂದ್ರೆ ಅದಕ್ಕೆ ಮೊಟ್ಟೆ ಇಡಕ್ಕೆ ಪ್ರಶಸ್ತವಾದಂತ ಒಂದು ಜಾಗ ಮಾಡಿದೀವಿ. ಇದು ಅಕ್ಷಯ ಕಲ್ಪ ಮಾಡಿರೋ ಅಭ್ಯಾಸ. ಇದು ಇಲ್ಲೇ ಬಂದಿಡುತ್ತೆ. ಈ ಬಾಕ್ಸ್ ಗಳನ್ನು ಮಾಡಿದೀವಿ. ಕೆಳಗಡೆ ಅದಕ್ಕೆ ಕಾಯರ್ ಪಿತ್ ಹಾಕಿದೀವಿ. ಇದ್ಯಾವ್ದು ಹಳೆ ವೇಸ್ಟ್ ಕ್ಯಾನ್ ಇದು. ಆಯ್ತಾ? ಈ ಕ್ಯಾನ್ಗಳು ನಮಗೆ ಇಂಡಸ್ಟ್ರಿಗಳಲ್ಲಿ ಸಿಗುತ್ತವೆ. ಈ ಕ್ಯಾನ್ ತಂದ್ಬಿಟ್ಟು ಇದನ್ನ ಮಾಡ್ಕೊಂಡಿದೀವಿ. ಅಲ್ಲಿ ಕಾಯರ್ ಪಿತ್ ಹಾಕಿದೀವಿ. ಕುಶನ್ ಇರುತ್ತೆ. ಅವು ಮೆತ್ತಿಗಿರೋ ಪ್ರದೇಶನ ಹುಡುಕಾಡುತ್ತವೆ ಮೊಟ್ಟೆ ಇಡತಕ್ಕಂಥ ಸಂದರ್ಭದಲ್ಲಿ. ಸೊ ಅವಾಗ ಏನ್ ಮಾಡುತ್ತೆ, ಒಂದ್ಸತಿ ಅಭ್ಯಾಸ ಆಯ್ತು ಇಲ್ಲಿ ಮತ್ತಿಗಿದೆ ಅಂತಂದ್ರೆ ಎಲ್ಲ ಕೋಳಿಗಳು ಕೂಡ ಬಂದ್ಬಿಟ್ಟು ನೋಡಿ ಸುತ್ತ ಇಟ್ಟಿದೆ, ಎಲ್ಲ ಅದರಲ್ಲಿ ಮೊಟ್ಟೆ ಇಡುತ್ತೆ. ಇದು ಅಕ್ಷಯ ಕಲ್ಪ ಮಾಡಿಸಿರೋ ಅಭ್ಯಾಸ ಇದು. ಓಕೆ. ಕಾರಣ ಅಲ್ಲಿ ಕುಶನ್ ಇದೆ ಅಂತ. ಇಲ್ಲೆಲ್ಲೂ ಕುಶನ್ ಇಲ್ಲ. ಅದಕ್ಕೆ ಆ ಕುಶನ್ ಹುಡ್ಕೊಂಡೋಗಿಡುತ್ತೆ ಅದು. ಅಲ್ಲಿ ನಾರ್ ಹಾಕಿದೀವಿ ನಾವು, ತೆಂಗಿನ ನಾರ್ ಹಾಕಿದೀವಿ. ಆ ತೆಂಗಿನ ನಾರ್ ಮೇಲೆ ಹೋಗ್ಬಿಟ್ಟು ಮೊಟ್ಟೆ ಇಡುತ್ತೆ ಅವು. ಇದ್ಯಾವುದೋ ಡೀಸೆಲ್ ಕ್ಯಾನ್ ಏನೋ, ಇದ್ಯಾವುದೋ ಒಂದು ಫ್ಯಾಕ್ಟ್ರಿದು ಒಂದು ಕ್ಯಾನ್, ಅಂದ್ರೆ ಆಯಿಲ್ ಕ್ಯಾನ್. ಸೊ ಈ ತರದನ್ನ ಎಲ್ಲಾ ಕಡೆ ಇಟ್ಟಿದೀವಿ ಪ್ರತಿಯೊಂದ್ ಕಡೆ. ಮಾಡಿ ಏನೋ ಒಂದು ಪ್ಲಾನ್ ಮಾಡಿದೀರಾ ಕೆಲಸದಲ್ಲಿ? ಈ ತರ ಮಾಡೋದ್ರಿಂದ ನಮಗೆ ನಿರ್ವಹಣೆ ತುಂಬಾ ಸುಲಭ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಇದಕ್ಕೆ ಸುತ್ತ ಫೆನ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಹುಳಾಪೆ ಒಳಗಡೆ ಬರೋ ತರದಲ್ಲಿ ನೋಡ್ಕೋಬೇಕು. ಹಾವುಗಳು ಬರ್ಬೋದು, ಮುಂಗ್ಸಿಗಳು ಬರ್ಬೋದು ಕೋಳಿಗಳಿಗೆ, ಇವೆಲ್ಲ ಶತ್ರುಗಳು. ಆಯ್ತಾ? ಆಮೇಲೆ ಹಾವುಗಳು ಬಂದ್ರೆ ಇವು ಬಿಡೋದಿಲ್ಲ. ಯಾಕೆ ಇವುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದು ಹಾವುಗಳನ್ನ ಯಾವುದೇ ಕಾರಣಕ್ಕೂ ಬಿಡೋದು, ಎಲ್ಲ ಅಟ್ಯಾಕ್ ಮಾಡ್ಬಿಡುತ್ತವೆ. ಸೊ ಅದರೊಂದು ಅಡ್ವಾಂಟೇಜ್. 1-2 ಇದ್ದಾಗ ಮಾತ್ರ ನಮ್ಗೆ ಸಮಸ್ಯೆ ಆಗುತ್ತೆ. 1/2 ಇಂಚಿಂದ ಇದು ಫಸ್ಟ್ ಒಂದು ಚೈನ್ ಲಿಂಕ್ ಮೆಶ್. ಇದು 3 ತರದ್ದು ಒಂದು ಗೋಡೆ ಇದೆ ಇದಕ್ಕೆ. ಆಯ್ತಾ? ಒಂದು 1/2 ಇಂಚಿಂದ ಒಂದು ಸಣ್ಣ ಮೆಶ್ ಇದೆ. ಅದ್ರ ಮುಂದ್ಗಡೆ ಚಿಕನ್ ಮೆಶ್, ಅದ್ರ ಮುಂದ್ಗಡೆ ಒಂದು ಚೈನ್ ಲಿಂಕ್ ಮೆಶ್ ಇದೆ. ಅದ್ರ ಹಿಂಭಾಗದಲ್ಲಿ ನೆಟ್ ಇದೆ. ನೆಟ್ ಇದನ್ನ ತೆಳಗಡೆಯಿಂದ ಮೇಲ್ ತನಕ ಇದೆ. ಅಂದ್ರೆ ಕೋಳಿಗಳು ಹಾರೋಗ್ದಂಗೆ. ತೆಳಗಡೆಯಿಂದ ಬರ್ತಕ್ಕಂಥದ್ದು ಯಾವುದೇ ಪ್ರಾಣಿಗೂ ಕೂಡ ಇದ್ರೊಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ಒಂದು ಹಾವು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಮುಂಗ್ಸಿ, ಹೆಗಣ ಯಾವುದು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ರೀತಿ ರಕ್ಷಣೆಯನ್ನ ಮಾಡಬೇಕು. ಯಾವುದೇ ರೀತಿಯಾದ ಬಂದೋಬಸ್ತ್ ಮಾಡಬೇಕು. ಯಾವುದೇ ರೀತಿಯಾದ ಕೇಜ್ ಅನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ಕೂಡ ಆದಾಯ ಮಾಡ್ಕೊಂಡು. ಹೌದು. ಇದೊಂದು ಆಯಾಮ. ರೈತ ದುಡಿಮೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಒಂದು ಆಯಾಮ. ಮೊದಲನೇದು ಆಯಾಮ ಹಾಲು, ಮತ್ತೆ ಇನ್ನೊಂದು ಮೊಟ್ಟೆ. ನೆಕ್ಸ್ಟ್ ಇನ್ನೊಂದು ಆಯಾಮ ನೋಡೋಣ. 5 ಎಕರೆನಲ್ಲಿ ಆದಾಯ ಪಡ್ಕೊಳ್ಳೋದಕ್ಕೆ ಇನ್ನೊಂದು ಆಯಾಮ ತರಕಾರಿ ತಾಕುಗಳು. ಇದು ಎಲ್ಲಿದೆ? ಮನೆಯ ಅಕ್ಕಪಕ್ಕದಲ್ಲೇ ಇರಬೇಕು, ದೂರ ಇರಬಾರ್ದು. ಯಾಕೆ ಅಂತಂದ್ರೆ ಇದನ್ನ ಸಾಮಾನ್ಯಕ್ಕೆ ನಿರ್ವಹಣೆ ಮಾಡೋದು ಮನೆ ಹೆಂಗಸರು. ಅವ್ರಿಗೆ ಎಲ್ಲೋ ದೂರ ಇದೆ ಹೋಗಿ ನಿರ್ವಹಣೆ ಮಾಡು ಅಂತಂದ್ರೆ ಅವ್ರಿಗೆ ಪುರ್ಸೊತ್ತಿರೋದಿಲ್ಲ, ಟೈಮ್ ಇರೋದಿಲ್ಲ, ಆಗೋದಿಲ್ಲ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಮನೆ ಅಕ್ಕಪಕ್ಕದಲ್ಲಿ ಈ ತರ ತಾಕುಗಳನ್ನ ಡೆವಲಪ್ ಮಾಡ್ಕೋಬೇಕು. ಇದು ರೈಸ್ಡ್ ಬೆಡ್ ಮಾದರಿ ಅಂತ ಅಂದ್ಬಿಟ್ಟು, ಇದು ಅಕ್ಷಯ ಕಲ್ಪ ಮಾದರಿ ಅಂತೆಲ್ಲ ಹೇಳ್ತಾರೆ ಎಲ್ಲರನ್ನೇ. ಏನಕ್ಕಪ್ಪ ಇದು ರೈಸ್ಡ್ ಬೆಡ್ ಮಾದರಿಯಲ್ಲಿ ಅಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ ಇದು ನಿರ್ವಹಣೆ ತುಂಬಾ ಸುಲಭ. ಇದು ಹೇಗಿರ್ಬೇಕಪ್ಪ ಅಂದ್ರೆ 4 ಅಡಿ ಅಗಲ ಇರಬೇಕು.
ಅರ್ಧ ಅಡಿಯಿಂದ ಮುಕ್ಕಾಲು ಅಡಿ ತನಕ ಎತ್ತರದಲ್ಲಿರಬೇಕು. ಇದ್ರೊಳಗಡೆ ಗ್ರೋಯಿಂಗ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಇದು ಬೇರೆ ಹೊರಗಡೆಯಿಂದ ತಂದು ಮಾಡ್ಕೊಂಡಿರ್ಬೇಕು ಇದನ್ನ. ಯಾಕೆಂದರೆ ನಮ್ಮಲ್ಲಿ ನೆಪಗಳು ಜಾಸ್ತಿ. ಸರ್ ನನ್ನ ಮಣ್ಣು ಚೆನ್ನಾಗಿಲ್ಲ, ನನಗೆ ನೀರಿಲ್ಲ, ನನಗೆ ಎಲ್ಲ ಸಾವಯವ ವಸ್ತುಗಳು ಸಿಗತ್ತಿಲ್ಲ, ಈ ಥರದನ್ನೆಲ್ಲ ನಾವು ಹೇಳ್ತಾ ಬರ್ತೀವಿ. ಆದರೆ ಇದಕ್ಕೆ ತರಕಾರಿ ಬೆಳೆಯೋದಕ್ಕೆ ನಮಗೆ ಬೇಕಾಗಿರೋದು ಅರ್ಧ ಅಡಿ ಮಣ್ಣು ಬಿಟ್ಟರೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಮಣ್ಣು ನಮಗೆ ಮುಖ್ಯ ಆಗೋದಿಲ್ಲ. ಆ ಅರ್ಧ ಅಡಿ ಮಣ್ಣನ್ನು ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಹೊರಗಡೆಯಿಂದ ತಂದು ಕೆಂಪು ಮಣ್ಣು 70% ಕೆಂಪು ಮಣ್ಣು, 30% ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಬೆಡ್ಗಳನ್ನ ರೆಡಿ ಮಾಡ್ಕೋಬೇಕು. ಬೆಡ್ಗಳನ್ನ ರೆಡಿ ಮಾಡಿ ಇದ್ರ ಮೇಲೆ ತರಕಾರಿಗಳನ್ನ ಬೆಳಿಬೇಕು. ಅವಾಗ ತರಕಾರಿ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ. ಆಮೇಲೆ ಈಗ ನೀವು ಇಲ್ಲಿ ಏನ್ ಮಾಡಿದೀರಾ ನೋಡಿ, ಇದು 10 ಗುಂಟೆ ಒಳಗಡೆ ಇದೆ ಆಯ್ತಾ. ಇಲ್ಲಿ 8 ಗುಂಟೆ ಇದೆ, ಮನೆಯಿಂದ ಆ ಕಡೆ 2 ಗುಂಟೆ ಇದೆ. ಒಟ್ಟು 5 ಎಕರೆ ಮಾದರಿನಲ್ಲಿ ನಾವು 10 ಗುಂಟೆನಲ್ಲಿ ತರಕಾರಿ ಬೆಳೀತಾ ಇದ್ದೀವಿ. ಈ ತರಕಾರಿ ಬೆಳೆಯೋದ್ರಿಂದ ನಮಗೆ ದಿನಕ್ಕೆ 300 ರೂಪಾಯಿನ ತರಕಾರಿ ಸಿಗ್ತಾ ಇದೆ ಇಲ್ಲಿ. ಪ್ರತಿ ದಿವಸ ಸರಾಸರಿ 300 ರೂಪಾಯಿ ಅಂದ್ರೆ ಒಂದು 9,000 ರಿಂದ 10,000 ರೂಪಾಯಿ ಇದರಲ್ಲಿ ನಮಗೆ ಆದಾಯ ಬರ್ತಾ ಇದೆ. ಏನೇನು ಬರುತ್ತೆ ಮಡಿ ಮಾಡ್ಕೊಳ್ಳೋದಕ್ಕೆ ಅವ್ರೇನು ಬೇರೆ ಎಲ್ಲಿಂದಲೋ ಮೆಟೀರಿಯಲ್ಗಳನ್ನ ತಂದು ಅದಕ್ಕೆ ಜಾಸ್ತಿ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಲ್ಲುಗಳು, ಸ್ಥಳೀಯವಾಗಿ ಸಿಗ್ತಕ್ಕಂಥ ಮನೆ ಹೆಂಚು, ಇವುಗಳನ್ನು ಉಪಯೋಗಿಸಿ ಕೂಡ ಅವರು ಏರು ಮಡಿಯನ್ನು ಮಾಡ್ಕೋಬೋದು. ಆ ಏರು ಮಡಿ ಒಳಗಡೆ ಇವರು ಗ್ರೋಯಿಂಗ್ ಮೀಡಿಯಾ ಅಂತ ನಾವು ಹೇಳ್ತೀವಿ, ಅಂದರೆ ಬೆಳೀತಕ್ಕಂಥ ಪ್ರದೇಶ ಏನಿದೆ ಅದನ್ನು ಅವರು ತಯಾರಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದು ಏನು ಒಂದು ನಿಮಿಷ, ಇದು ಮೊದಲನೇದಾಗಿ ಸೈಜ್ ಇಂಪಾರ್ಟೆಂಟು. ಎಷ್ಟು ಸೈಜ್ ಅಗಲ ಇರಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ ನಾವು. 4 ಅಡಿಗಿಂತ ಅಗಲ ಜಾಸ್ತಿ ಇರಬಾರ್ದು. ನಿಮಗೆ ಉದ್ದ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಎತ್ತರ ನಿಮಗೆ ಒಂದು ಅರ್ಧ ಅಡಿಯಿಂದ ಮುಕ್ಕಾಲು ಅಡಿಯಷ್ಟು ಬೆಡ್ ಈ ಥರ ಅಳತೆ ಇರಬೇಕು ಅಂತ. 4 ಅಡಿ ಏನಕ್ಕೆ ಹೇಳ್ತೀವಪ್ಪ ಅಂತಂದರೆ, ಬೆಡ್ಡಿನ ದಡದಲ್ಲಿ ನಿಂತ್ಕೊಂಡು ಕೈ ಇಟ್ಟರೆ ನಮಗೆ ಮಧ್ಯದಲ್ಲಿ ಕೈ ಸಿಗಬೇಕು. ಆ ಕಡೆಯಿಂದ ಕೈ ಚಾಚಿದ್ರು ಕೂಡ ಮಧ್ಯ ನಮಗೆ ಮುಟ್ಟೋ ಥರದಲ್ಲಿರಬೇಕು. ಅಗಲ ಜಾಸ್ತಿ ಆದರೆ ನಾವು ಇದ್ರ ಮೇಲೆ ಕಾಲಿಡಬೇಕಾಗುತ್ತೆ. ಅದರಲ್ಲಿ ಏನೇನು ನಿರ್ವಹಣೆ ಮಾಡಬೇಕು, ಕಳೆ ಕೀಳಬೇಕು, ಹಾರ್ವೆಸ್ಟ್ ಮಾಡಬೇಕು, ಅಥವಾ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು ಅಂತಂದರೆ ನಾವು ಅದ್ರ ಮೇಲೆ ಕಾಲಿಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕಾಲಿಡಬಾರ್ದು. ಸೊ ಇದನ್ನು ದೂರದಿಂದಲೇ ಹೊರಗಡೆ ನಿಂತ್ಕೊಂಡು ನಾವು ನಿರ್ವಹಣೆ ಮಾಡಬೇಕು. ಹಾರ್ವೆಸ್ಟ್ ಮಾಡೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಅಥವಾ ಅದಕ್ಕೆ ಮತ್ತೆ ಬೀಜ ಬಿತ್ತನೆ ಮಾಡೋದಿರ್ಬೋದು. ಸೊ ಈ ಅಳತೆನಲ್ಲಿ ಬೆಡ್ಗಳನ್ನ ಮಾಡ್ಕೋಬೇಕು. ಈಗ ಒಂದೊಂದು ಬೆಡ್ ಮೇಲೂ ಕೂಡ ಒಂದೊಂದು ಥರ ತರಕಾರಿ ನೀವು ಗಮನಿಸ್ತೀರಾ. ಇದು ಮೊದಲನೇ ಬೆಡ್ ಮೇಲೆ ನಾವು ಗೆಡ್ಡೆಕೋಸು, ಈಗಾಗಲೇ ಈ ಕಡೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ದಾಗೋಗಿದೆ, ಅಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ. ಇಲ್ಲಿ ಗೆಡ್ಡೆಕೋಸು ಬೆಳೆದಿದ್ದೀವಿ, ನವಿಲ್ಕೋಸು ಅಂತ ಏನು ಹೇಳ್ತೀವಲ್ವಾ, ನೂಲ್ಕೋಲ್ ಅಂತ, ಅದನ್ನ ಬೆಳೆದಿದ್ದೀವಿ. ಆಮೇಲೆ 2ನೇ ಬೆಡ್ ಮೇಲೆ ಮೆಂತ್ಯದ ಸೊಪ್ಪಿತ್ತು, ಅದು ಕೂಡ ಹಾರ್ವೆಸ್ಟ್ ಆಗಿದೆ. ಏನು ಹೇಳಿ? ಇದು ಗೆಡ್ಡೆಕೋಸು, ಇಲ್ಲಿ ಕಾಣುತ್ತೆ ನೋಡಿ, ಇದು ಗೆಡ್ಡೆಕೋಸು ಬೆಳ್ಕೊಂಡಿದ್ದೀವಿ. ಆಮೇಲೆ ಈ ಬೆಡ್ ಮೇಲೆ ಮೆಂತ್ಯ ಹಾರ್ವೆಸ್ಟ್ ಆಗಿದೆ. ಆಮೇಲೆ ಬಾರ್ಡರ್ಗಳಲ್ಲಿ ಬದನೆ ಗಿಡ ಹಾಕಿರ್ತೀವಿ, ಮನೆಗೆ ಆಗೋಷ್ಟು ನಮಗೆ ಬದನೆಕಾಯಿ ಸಿಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು ಬದನೆಕಾಯಿ ಯಾವ ರೀತಿ ಬಿಟ್ಟಿದೆ ಅಂತಂದ್ಬಿಟ್ಟು ಅಂತ. ಸೊ ಮನೆಗೆ ಆಗೋಷ್ಟು ನಮಗೆ ಬದನೆಕಾಯಿಗಳು ಸಿಗುತ್ತೆ, ಮತ್ತು ಮಾರಾಟನೂ ಕೂಡ ಮಾಡಬಹುದು ಜಾಸ್ತಿ ಹೆಚ್ಚಾದಾಗ. ಆಮೇಲೆ ಇನ್ನೊಂದು ಬೆಡ್ ಮೇಲೆ ನಾವು ಬೀಟ್ರೂಟ್ ಬೆಳೆದಿದ್ದೀವಿ. ಬೀಟ್ರೂಟ್ ಪಕ್ಕದಲ್ಲಿ ಪುಂಡಿ ಸೊಪ್ಪು ಅಥವಾ ಗುಂಗುರ ಅಂತ ಹೇಳ್ತಾರೆ, ಇದು ಬೀಟ್ರೂಟ್. ಇದು ಇನ್ನು ಸ್ವಲ್ಪ ದಿವಸ ಬರಬೇಕಿದು ಬೀಟ್ರೂಟ್ ಬರೋದಕ್ಕೆ. ಇಲ್ಲಿ ಹೇಗೆ ಅಂತಂದ್ರೆ, ಎಲ್ಲ ಬೆಡ್ಡಲ್ಲಿ ಎಲ್ಲ ಒಂದೇ ಸತಿ ಎಲ್ಲ ಒಂದೇ ಕೆಲಸ ಒಂದೇ ಸತಿ ಇರೋದಿಲ್ಲ. ಅಂದ್ರೆ ಒಂದು ಬೆಡ್ ಮೇಲೆ ಹಾರ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಬೆಡ್ ಮೇಲೆ ಬೀಜ ಬಿತ್ತನೆ ಮಾಡ್ತೀವಿ, ಇನ್ನೊಂದು ಬೆಡ್ಡಲ್ಲಿ ಕಳೆ ಕಿತ್ತರೆ ಇನ್ನೊಂದು ಬೆಡ್ಗೆ ಗೊಬ್ಬರ ಹಾಕ್ತೀವಿ. ಇದು ಪುಂಡಿ ಸೊಪ್ಪು, ಗುಂಗುರ ಅಂತ ಹೇಳ್ತಾರಲ್ಲ, ಉತ್ತರ ಕರ್ನಾಟಕ ಕಡೆ ಬೆಳೀತಾರೆ. ಇದರಲ್ಲಿ ಚಟ್ನಿ ಪುಡಿ ಮತ್ತೊಂದು ಏನನ್ನು ಮಾಡ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ ಇದನ್ನ. ಸೊ ಇದು ಪಾಲಕ್ಕು, ಅಲ್ಲೇ ಕೊನೆ ಅಂತಿಮ ಹಂತದಲ್ಲಿದೆ. ಇದು ಪಾಲಕ್ ಕೂಡ ಹಾರ್ವೆಸ್ಟ್ ಮಾಡಿದ್ದಾಗಿದೆ. ಆಮೇಲೆ ಈಗ ಇದನ್ನ ಬೆಡ್ಡನ್ನ ಮತ್ತೆ ಎಲ್ಲ ಇದರನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಫಲವತ್ತತೆ ಜಾಸ್ತಿ ಮಾಡಿಕೊಂಡು ಮಾಡಬೇಕು. ಈ ಥರ ಪ್ರತಿಯೊಂದು ಬೆಡ್ ಮೇಲೂ ಕೂಡ ನಮಗೆ ಬೇರೆ ಬೇರೆ. ಇದು ಕೆಂಪು ದಂಟಿದು, ಇದು ಅಲ್ಲೇ ಮುಗಿತಾ ಬಂದಿದೆ ನಮಗೆ. ಇದು ಕ್ಯಾಬೇಜು, ಇದು ಗುಂಗುರ ಇವಾಗ ರೆಡಿ ಇದೆ, ಅದ್ರ ಮುಗಿತಾ ಇದೆ, ಇದ್ರಲ್ಲಿ ರೆಡಿ ಇದೆ. ಗೋಂಗುರ ಆದ್ಮೇಲೆ ಮೆಂತ್ಯನೂ ಕೂಡ ಮುಗ್ದಿದೆ. ಇದ್ರ ಮಧ್ಯದಲ್ಲಿ ಅಲ್ಲೆಲ್ಲ ಈರುಳ್ಳಿನೂ ಕೂಡ ಇದೆ. ಇದು ಪಾಲಕ್ ಬೀಜಕ್ಕೋಸ್ಕರ ನಾವು ಪಾಲಕ್ನ ಬಿಟ್ಕೊಂಡಿರೋದು. ಪಾಲಕಿನ ಬೀಜನೂ ಕೂಡ ನಾವು ಇಲ್ಲೇ ಮಾಡ್ಕೊಳ್ತೀವಿ, ಸಾವಯವದಲ್ಲೇ ಕೂಡ ಬೀಜನೂ ಕೂಡ ಇಲ್ಲೇ ಮಾಡ್ಕೊಳ್ತೀವಿ, ಪಾಲಕಿನ ಬೀಜ ಇದು. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ನಮಗೆ ಗೆಡ್ಡೆಕೋಸಿದೆ. ಗೋಂಗುರ ಇನ್ನೊಂದು ಸ್ವಲ್ಪ ಬೀಜಕ್ಕೋಸ್ಕರ ಬಿಟ್ಕೊಂಡಿರೋದು, ದಂಟು, ಈ ಥರ. ಇಲ್ಲಿ ಇನ್ನೊಂದೇನಪ್ಪ ನಾನು ಹೇಳಬೇಕು ಅಂತಂದರೆ, ಬೆಡ್ಡನ್ನ ಪ್ರಿಪೇರ್ ಮಾಡೋದಕ್ಕೆ 70% ಕೆಂಪು ಮಣ್ಣು ಬೇಕು, 30% ಗೊಬ್ಬರ ಬೇಕು. ಎರಡನ್ನೂ ಮಿಕ್ಸ್ ಮಾಡಿ ನಾವು ಬೆಡ್ಡನ್ನ ಪ್ರಿಪೇರ್ ಮಾಡ್ತೀವಿ. ಆಮೇಲೆ ಗೊಬ್ಬರ ಒಂದ್ಸತಿ ನಾವು ಬೆಳೆ ತೆಗೆದ್ಮೇಲೆ ಏನಾಗುತ್ತೆ, ಅದರಲ್ಲಿ ಪೋಷಕಾಂಶಗಳು ಕಮ್ಮಿ ಆಗುತ್ತೆ ಸ್ವಾಭಾವಿಕವಾಗಿ. ಗಿಡ ಬೆಳೆದಾಗ ಆ ಬೆಡ್ಡಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಂಡು ಬೆಳೆದಿರುತ್ತೆ. ಅದನ್ನು ಮತ್ತೆ ನಾವು ಫುಲ್ಫಿಲ್ ಮಾಡಬೇಕು.
ಅದನ್ನು ಮತ್ತೆ ಪೂರೈಸಬೇಕು. ಹೇಗೆ ಪೂರೈಸೋದು ಅಂತಂದರೆ, ಈಗ ಒಂದು ಉದಾಹರಣೆಗೆ ಈ ಬೆಡ್ ಮೇಲೆ ನಾನು ಕಳೆ ಕಿತ್ತೆ, ಒಂದು 2 kg ಅಷ್ಟು ಕಳೆ ಬಂತು. ಆ ಕಳೆನ ತೂಕ ಮಾಡಬೇಕು, ಬಿಸಾಕ್ಬಿಡ್ಬಾರ್ದು. ಆ ಕಳೆ ತೂಕ ಮಾಡಬೇಕು. 2 kg ಅಷ್ಟು ಕಳೆ ಬಂತು. ಆ 2 kg ಅಷ್ಟು ಗೊಬ್ಬರನ 24 ಗಂಟೆ ಒಳಗಡೆ ಈ ಬೆಡ್ ಒಳಗಡೆ ಸೇರಿಸ್ಬೇಕು. ಒಂದು ವೇಳೆ ಈ ಬೆಡ್ ಮೇಲೆ ನಾನು ಒಂದು 5 kg ತರಕಾರಿ ಕಿತ್ತಿದ್ದೀನಿ, ಹಾರ್ವೆಸ್ಟ್ ಮಾಡಿದ್ದೀನಿ, ಕೊಯ್ಲು ಮಾಡಿದ್ದೀನಿ. ಆ 5 kg ತರಕಾರಿ ಎಷ್ಟು ನಾವು ಕೊಯ್ಲು ಮಾಡಿರ್ತೀವಲ್ವಾ, 5 kg ಅಷ್ಟು ಗೊಬ್ಬರನ ನಾವು 24 ಗಂಟೆ ಒಳಗಡೆ ಈ ಬೆಡ್ಡಿಗೆ ಸೇರಿಸ್ಬೇಕು. ಆಗೇನಾಗುತ್ತೆ ಅಂತಂದರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅದರಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ರಿಟೈನ್ ಆಗುತ್ತೆ. ನ್ಯೂಟ್ರಿಯೆಂಟ್ ಏನಿದೆ ಎಲ್ಲದೂ ಕೂಡ ರಿಟೈನ್ ಆಗುತ್ತೆ. ಈ ಒಂದು ಟೆಕ್ನಿಕ್ಸ್ನ ನಾವು ರೈತರಿಗೆ ಹೇಳ್ಕೊಡ್ತೀವಿ ತರಬೇತಿನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳುಗಳು ಕಷ್ಟಪಡೋದಿಲ್ಲ, ಇಷ್ಟಪಟ್ಟು ಮಾಡ್ತಾರೆ. ಈ ಇಷ್ಟಪಟ್ಟು ಮಾಡೋದ್ರಿಂದ ತಿಂಗಳಿಗೆ ಅಡಿಷನಲ್ಗೆ 10,000 ರೂಪಾಯಿ ಅವ್ರ ಪ್ಯಾಕೆಟ್ಗೆ, ಅವರ ಜೇಬಿಗೆ ಮಾಡಬೇಕಷ್ಟೇ. ನಾನು ಏನು ಹೇಳಿದೆ, 6 ಗಂಟೆಗಳ ಕಾಲ ಟೈಮ್ ಉಳಿಯುತ್ತೆ. 12 ಗಂಟೆ ಕೆಲಸ ಮಾಡ್ತಾನೆ ಒಬ್ಬ ರೈತ. 4 ಗಂಟೆ ಡೈರಿಗೆ ಬೇಕು ಅವನಿಗೆ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ. 1 ಗಂಟೆ ಅವನಿಗೆ ಕೋಳಿಗಳನ್ನು ನೋಡ್ಕೊಳ್ಳೋದಕ್ಕೆ ಬೇಕು. 1 ಗಂಟೆ ಅವನು ಇದಕ್ಕೆ ವಿನಿಯೋಗಿಸ್ಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಆಯಾಮ ಇದೆ. ಈಗ ನಾವೆಲ್ಲದನ್ನು ಈಗ ಲೆಕ್ಕ ಹಾಕಿದ್ರೆ ನಮಗೆ ಅದರಿಂದ 1 ಲಕ್ಷ ರೂಪಾಯಿ ಆದಾಯ ಬಂದರೆ, ಡೈರಿಯಿಂದ ಕೋಳಿಯಿಂದ 75,000 ರೂಪಾಯಿ ಬಂತು. ಇದರಿಂದ 10,000, 1,85,000 ರೂಪಾಯಿ ನಮಗೆ ಆದಾಯ ಬಂತು ಇವಾಗ ಇಲ್ಲಿ. ಈಗ ಇನ್ನೊಂದು ಆಯಾಮ ಇದೆ, ಅದನ್ನು ನೋಡೋಣ ಬನ್ನಿ. ಕೃಷಿಯಲ್ಲಿ 4ನೇ ಆಯಾಮ ಜೇನು ಸಾಕಾಣಿಕೆ. ಈ ಜೇನು ಬಗ್ಗೆ ಹೇಳಬೇಕು ಅಂದರೆ ಒಂದೇ ಲೈನಲ್ಲಿ, ಈ ಜೇನುಹುಳ, ಕೊನೆಯ ಜೇನುಹುಳ ಸತ್ತು 3 ವರ್ಷಕ್ಕೆ ಈ ಭೂಮಿ ಮೇಲೆ ಯಾವ ಜೀವ ಸಂಕುಲನೂ ಕೂಡ ಬದುಕಿರೋದಿಲ್ಲ. ಯಾಕೆಂದರೆ ಎಲ್ಲ ಜೀವಿಗಳಿಗೂ 80% ಆಹಾರ ಸಿಗ್ತಾ ಇರೋದು ಈ ಜೇನುಹುಳುಗಳಿಂದ. ಇವತ್ತು ಕಳೆನಾಶಕಗಳನ್ನು ಹೊಡೆದು, ಕೀಟನಾಶಕಗಳನ್ನು ಹೊಡೆದು ನಾವು ಈ ಜೇನುಹುಳುಗಳನ್ನ ಸಾಯಿಸ್ತಾ ಇದ್ದೀವಿ. ಇವತ್ತೆಲ್ಲೂ ಯಾವ ಬೇಲಿನಲ್ಲೂ ಕೂಡ ನಮಗೆ ಜೇನು ಸಿಗ್ತಾ ಇಲ್ಲ. ನಮಗೆ ಯಾವ ಪೊಟ್ರೆ ಒಳಗಡೆನೂ ಕೂಡ, ಯಾವ ಹುತ್ತದ ಒಳಗಡೆನೂ ಕೂಡ ನಮಗೆ ಜೇನು ನಾವು ಚಿಕ್ಕಡೂರಾಗಿದ್ದಾಗ ನೋಡಿದ್ದು, ಇವಾಗ ಎಲ್ಲೂ ಕೂಡ ಕಾಣ್ ಬರ್ತಾ ಇಲ್ಲ. ಅವೆಲ್ಲ ಸಾಯ್ತಾ ಇದ್ದಾವೆ. ಸೊ ಯಾವಾಗ ಜೇನುಗಳು ನಾಶ ಆಗ್ತಾ ಬರುತ್ತೆ, ಅವಾಗ ನಮಗೆ ಆಹಾರ ಸಿಗೋದಿಲ್ಲ. ನಮಗೆ 80% ಆಹಾರ ಸಿಗ್ತಾ ಇರೋದೇ ಈ ಜೇನುಹುಳುಗಳಿಂದ. ಇದರಿಂದ ಆದಾಯ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ರೈತ ಅಂತೂ ಜೇನು ಪೆಟ್ಟಿಗೆನ ಸಾಕಬೇಕು. 5 ಎಕರೆನಲ್ಲಿ ಕನಿಷ್ಠ 10 ಜೇನು ಪೆಟ್ಟಿಗೆ ಇಟ್ಕೋಬೇಕು ಅವನು. ಕನಿಷ್ಠ ಅದಕ್ಕೆ ಅಂತರ ಇರೋದಿಲ್ಲ. ನೀವು ಪ್ರತಿ 5-5 ಅಡಿಗೂ ಬೇಕಾದ್ರೆ ನೀವು ಇಡ್ಬೋದು, ಆದರೆ ಸಂಪನ್ಮೂಲ ಬೇಕು. ಆ ಸಂಪನ್ಮೂಲಕ್ಕೆ ತಕ್ಕನಂಗೆ ಅವನು ಜೇನು ಪೆಟ್ಟಿಗೆಗಳನ್ನ ಇಟ್ಕೋಬೇಕು. ಕನಿಷ್ಠ 5 ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ, ಅವನು 10 ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ತಿಂಗಳಿಗೆ 1,000-2,000 ರೂಪಾಯಿ ಆದಾಯ ಬರುತ್ತೆ ಅವನಿಗೆ. ಏನು ಕೆಲಸ ಇರುತ್ತೆ, ವಾರಕ್ಕೆ 1 ದಿವಸ ಈ ಪೆಟ್ಟಿಗೆಗಳನ್ನು ಎತ್ತಿ ಕ್ಲೀನ್ ಮಾಡೋದು, ಸೀಸನ್ನಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡೋದು, ಮತ್ತು ಆನ್ ಸೀಸನ್ನಲ್ಲಿ ಅಂದರೆ ಅದಕ್ಕೆ ಆಹಾರ ಸಿಗದಲ್ಲೇ ಇರತಕ್ಕಂಥ ಸೀಸನ್ನಲ್ಲಿ ಅದಕ್ಕೆ ಫೀಡ್ ಮಾಡೋದು. ಅದ್ರ ಬಗ್ಗೆ ಒಂದಿಷ್ಟು ತಿಳುವಳಿಕೆ, ಯಾವ ಹುಳ ಏನೇನು ಕೆಲಸ ಮಾಡುತ್ತೆ, ರಾಣಿ ಹುಳದ್ದೇನು ಕೆಲಸ, ಸೈನಿಕ ಹುಳದ್ದೇನು ಕೆಲಸ, ಗಂಡು ಹುಳುಗಳದ್ದೇನು ಕೆಲಸ, ಯಾವ್ದು ಎಷ್ಟಿರಬೇಕು, ಇದಕ್ಕೆ ಏನೇನು ರೋಗಗಳು ಬರುತ್ತೆ, ಇದ್ರ ಶತ್ರುಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಅರಿವಿದ್ರೆ ಸುಲಭವಾಗಿ ನಿವಾರಣೆ ಮಾಡು. ವಾರಕ್ಕೆ 1 ದಿವಸ ಕೆಲಸ, ಇದಕ್ಕೆ ದಿವಸ ಬರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೀಸನಲ್ಲಿ ತುಪ್ಪ ತೆಕ್ಕೊಳ್ಳೋದಕ್ಕೆ ಮಾತ್ರ ಬರಬೇಕಷ್ಟೇ ಅವನು. ಸೊ ಇದರಿಂದಲೂ ಕೂಡ ಅವನಿಗೆ ತಿಂಗಳಿಗೆ 1,000-2,000 ರೂಪಾಯಿ ಆದಾಯ ಸಿಗ್ತಾ ಹೋಗುತ್ತೆ. ಜೊತೆಗೆ ತರಕಾರಿ ಮತ್ತು ತೋಟಗಾರಿಕೆನಲ್ಲಿ 40% ಆದಾಯ ಜಾಸ್ತಿ ಆಗುತ್ತೆ ಜೇನು ಪೆಟ್ಟಿಗೆ ಒಂದು ತೋಟದಲ್ಲಿದ್ದರೆ, ಪಾಲಿನೇಷನ್ ಆಗೋದ್ರಿಂದ, ಪರಾಗಸ್ಪರ್ಶ ಆಗೋದ್ರಿಂದ. ಹೇಗೆ ಆದಾಯ? ಪರಾಗಸ್ಪರ್ಶ, ಈ ಹುಳ ಹೋಗ್ಬಿಟ್ಟು ಮೇಲ್ಗಡೆ ತೆಂಗಿನ ಮರದಲ್ಲಿ ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಅದು ಹರಳ್ಕಟ್ಟೋದು. ಯಾಕೆಂದ್ರೆ ಮನುಷ್ಯ ಹತ್ತು ಹೋಗ್ಬಿಟ್ಟು ಅಲ್ಲಿ ಪರಾಗಸ್ಪರ್ಶ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಒಂದು ಹೊಂಬಾಳಿನಲ್ಲಿ ಕೆಳಗಡೆ ಹೆಣ್ಣ ಹೂಗಳು ಇರ್ತವೆ, ಮೇಲ್ಗಡೆ ಗಂಡು ಹೂವು ಇರುತ್ತೆ. ಆ ಗಂಡು ಹೂವು ಅರಳಿದಾಗ ಅದ್ರ ಪರಾಗ ಬಂದು ಅದ್ರ ಮೇಲೆ ಬೀಳ್ಬೇಕು. ಆ ಕೆಲಸನ ಜೇನುಹುಳುಗಳು ಮಾಡ್ತವೆ. ಪ್ರತಿಯೊಂದರಲ್ಲೂ ಅಷ್ಟೇ, ಒಂದು ಮಾವು ತಗೊಳ್ಳಿ, ನಿಮ್ಮ ಹಣ್ಣು ಯಾವುದೇ ಹಣ್ಣಿನ ಮರ ಆಗಿರಲಿ, ಎಲ್ಲದಕ್ಕೂ ಕೂಡ ಪರಾಗಸ್ಪರ್ಶ ಗರಿಷ್ಠ ಮಾಡ್ತಾ ಇರ್ತಕ್ಕಂಥದ್ದು ಜೇನುಹುಳುಗಳು. ಸೊ ಇದು ನಮ್ಮ ರೈತನ ಮಿತ್ರ ಇದು. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಸ್ತಲೇ ಇವುಗಳನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದು 4ನೇ ಆಯಾಮ. ಅಕ್ಷಯಕಲ್ಪ ಪ್ರಚುರ ಪಡಿಸ್ತಾ ಇರ್ತಕ್ಕಂಥ ಕೃಷಿಯ 5ನೇ ಆಯಾಮ ತೋಟಗಾರಿಕೆ. ಒಬ್ಬ 3-4 ಎಕರೆ ಜಮೀನಿರ್ತಕ್ಕಂಥ ವ್ಯಕ್ತಿ ಒಂದೇ ಬೆಳೆಯನ್ನು ಬೆಳೀತಾ ಇರಲ್ಲ. ತೆಂಗು ಬೆಳೀತಾ ಇರ್ತಾನೆ, ತೆಂಗಿನೊಳಗಡೆ ಬಾಳೆ ಬೆಳೀತಾ ಇರ್ತಾನೆ, ಬಾಳೆ ಜೊತೆಯಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಬೆಳೀತಾ ಇರ್ತಾನೆ. ಅದು ಸಪೋಟ ಇರ್ಬೋದು, ಮಾವಿರ್ಬೋದು, ಹಲಸಿರ್ಬೋದು, ಈ ಥರ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾನೆ. ಸೊ ಇದರಿಂದಲೂ ಕೂಡ ಅವನಿಗೆ ಕನಿಷ್ಠ ಅಂತಂದ್ರೂ ಕೂಡ ತಿಂಗಳಿಗೆ ಒಂದು 30,000 ರೂಪಾಯಿನ ಆದಾಯ ಇರುತ್ತೆ. ಸರಾಸರಿ 30,000 ರೂಪಾಯಿನ ಕನಿಷ್ಠ ಅದು. ಯಾಕೆಂದರೆ ಇವತ್ತು ನಾವು ಬೇರೆ ಬೆಳೆ ಬಗ್ಗೆ ಮಾತನಾಡೋದು ಬೇಡ, ಅಡಿಕೆ ಬಗ್ಗೆ ಮಾತನಾಡೋದು ಬೇಡ. ಅಡಿಕೆ ಬಗ್ಗೆ ಮಾತನಾಡಿದ್ರೆ ಎಕರೆನಲ್ಲೇ ಒಂದು ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಆದಾಯ ತಗೊಳ್ತಕ್ಕಂಥ ಉದಾಹರಣೆಗಳಿದೆ. ಸೊ ಅದು ಬಿಟ್ಬಿಟ್ಟು ನಾವು ಬರೀ ಆಹಾರನ, ಹಣ್ಣನ್ನು ತಿಂತಕ್ಕಂಥ ಬೆಳೆಗಳನ್ನೇ ಬೆಳಿತೀನಿ ಅಂತಂದರೆ, ತೆಂಗಿರ್ಬೋದು ಅಥವಾ ಬಾಳೆ ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಇವುಗಳಿಂದಲೇ ಅವನಿಗೆ ಕನಿಷ್ಠ ಅಂದ್ರೂ ಕೂಡ 3,60,000 ರೂಪಾಯಿ ಆದಾಯ ತಗೋಬೋದು ಅವನು. 3,60,000 12ರಿಂದ ಭಾಗಿಸಿದ್ರೆ 30,000 ರೂಪಾಯಿ. ಅಂದರೆ ಒಂದು ತಿಂಗಳಿಗೆ ಸರಾಸರಿ ಆದಾಯ 30,000 ರೂಪಾಯಿ. ಈಗ ಇಲ್ಲೇ ಕೂತ್ಕೊಂಡು ಎಲ್ಲದನ್ನು ಲೆಕ್ಕ ಹಾಕೋಣ, 5 ಆಯಾಮಗಳಿಂದ ಎಷ್ಟೆಷ್ಟು ಬರ್ತಾ ಇದೆ ನಮಗೆ ಅಂತಂದ್ಬಿಟ್ಟು. 1 ಲಕ್ಷ ರೂಪಾಯಿ ನಮಗೆ ಹಾಲಿನಿಂದ ಬರ್ತಾ ಇದೆ,
₹75,000 ನಮಗೆ ಕೋಳಿ ಮೊಟ್ಟೆಗಳಿಂದ ಬರ್ತಾ ಇದೆ. ಜೊತೆಗೆ ಒಂದು ₹10,000 ನಮಗೆ ತರಕಾರಿಯಿಂದ ಬರ್ತಾ ಇದೆ. ₹1,85,000 ಆಯಿತು. ಜೊತೆಗೆ ಇದರಿಂದ ಒಂದು ₹30,000 ಅಂತಂದರೆ ₹2,15,000. ಬೇಕಾದರೆ ನೀವು ಜೇನಿಂದ ಬಿಟ್ಟರೂ ಕೂಡ, ಜೇನಿಂದ ನಮಗೆ ಇಂಡೈರೆಕ್ಟ್ ಅನುಕೂಲಗಳಿದೆ. ಅದರಿಂದ ನಮಗೆ ನೇರವಾಗಿ ಇಲ್ಲದೆ ಕೂಡ ನಮಗೆ ಬೇರೆ ಥರದಲ್ಲಿ ನಮಗೆ ಅದು ಪಾಲಿನೇಷನ್ ಮಾಡೋದ್ರಿಂದ ನಮಗೆ ಆದಾಯ ಸಿಗ್ತಾ ಇದೆ. ಸೊ ಇದಿಷ್ಟು ಮಾಡೋದ್ರಿಂದ ₹2,15,000. ₹2,15,000ನಲ್ಲಿ 40% ನಾವು ಖರ್ಚು ತೆಗೆದುಬೋಣ. ಅದು ಕೂಲಿ ಇರ್ಬೋದು, ಅಥವಾ ಮತ್ತೊಂದು ನಮ್ಗೆ ಅದಕ್ಕೆ ತೊಡಗ್ತಕ್ಕಂಥ ಬೇರೆ ಬೇರೆ ಖರ್ಚುಗಳು, ಆಹಾರದ ಖರ್ಚು ಇರ್ಬೋದು, ಎಲ್ಲಾದ್ರೂ ಖರ್ಚು ನಿಮಗೆ ಕಾಯಿಲೆ ಕಸಾಲೆ ಏನೇ ಬಂತು ಟ್ರೀಟ್ಮೆಂಟ್ ಮಾಡಿದ್ವಿ ಎಲ್ಲದನ್ನು ತೆಗೆದು ನೀವು 40% ಅಷ್ಟು ನೀವು ಖರ್ಚನ್ನು ತೆಗೆದ್ರೆ 60% ಅದರಿಂದ ನಮಗೆ ಉಳಿತಾಯ ಆಗುತ್ತೆ. ಅಂದರೆ ಲಕ್ಷದಿಂದ ₹1,20,000 ತನಕ 5 ಎಕರೆ ಜಮೀನಲ್ಲಿ ಸುಲಭವಾಗಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ರೈತ ಖಂಡಿತ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಮಾಡಲ್ಲೇ ಉದಾಹರಣೆ. ಎಂಪ್ಲಾಯ್ಸ್ ಕೂಡ ಹೌದು, ಬೇಕಾಗಿರೋದಿಲ್ಲ, ಯಾರೂ ಬೇಕಾಗಿರೋದಿಲ್ಲ. ಸೊ ಬರೀ ಅವನೇ ಎಂಪ್ಲಾಯಿ ಆಗಿ ಕೆಲಸ ಮಾಡಿದಾಗ ಅವನ ಕೂಲಿನೂ ಕಳೆದು ನಾನು ಹೇಳ್ತಾ ಇರೋದು, ಅವನ ಕೂಲಿನೂ ಅದಕ್ಕೆ ಸೇರಿಸ್ಕೊಂಡ್ರೆ ಅವನ ಆದಾಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಕೃಷಿನಲ್ಲಿ ಏನು ಇವಾಗ ನಾವು ದ್ವಿಗುಣಗೊಳ್ಬೇಕು ತ್ರಿಗುಣಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ, ಅದು ಅಕ್ಷಯಕಲ್ಪ ಮಾದರಿಯಿಂದ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಈ ತರದ್ದು ತರಬೇತಿ ಇಲ್ಲಿ ಸಿಗುತ್ತಾ? ಖಂಡಿತ, ಈ ತರ ಕೃಷಿ ಖಂಡಿತ. ಈ ಒಂದು ಕೃಷಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಮಾಡೋದಕ್ಕೆ ಅಕ್ಷಯಕಲ್ಪ ತರಬೇತಿಯನ್ನು ನೀಡುತ್ತೆ. ಈ ಒಂದು ವಿಡಿಯೋದಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗಳನ್ನ ನೀವು ಸಂಪರ್ಕ ಮಾಡಿದ್ರೆ ನಾವು 2 ದಿವಸದ ತರಬೇತಿಯನ್ನು ಕೊಡ್ತೀವಿ. ಆ 2 ದಿವಸದ ತರಬೇತಿಯಲ್ಲಿ ಬಹಳ ಬಹುತೇಕವಾಗಿ ನಾವು ಹೇಳ್ಕೊಡೋದೇ ಡೈರಿ ಬಗ್ಗೆ. ಇದನ್ನೆಲ್ಲ ನಾವು ತೋರಿಸ್ಬೋದು ಅಷ್ಟೇ. ಯಾಕೆ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಡೈರಿ ಕೃಷಿಯ ಒಂದು ಹೃದಯ ಭಾಗ ಅಂತ. ನೀವು ಯಾವಾಗ ಹೈನೋದ್ಯಮವನ್ನು ಸರಿಯಾಗಿ ಮಾಡ್ತು ಅಂತಂತಂದರೆ ಬೇರೆದನ್ನೆಲ್ಲದನ್ನು ಕೂಡ ನಾವು ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ನೀವು 2 ದಿವಸದಲ್ಲಿ ಡೈರಿಯನ್ನು ಕಂಪ್ಲೀಟಾಗಿ ನೀವು ಕಲ್ತ್ಕೊಂಡು ಹೈನೋದ್ಯಮವನ್ನು ಮಾಡಿದ್ದೇ ಆಯಿತು ಅಂತಂದರೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ದುಡಿಯತಕ್ಕಂಥದ್ದು ನಮಗೆ ಕಷ್ಟ ಆಗೋದಿಲ್ಲ. ಇದಕ್ಕೆ ಬರಬೇಕು ಅಂತಂದರೆ ₹2,000 ಫೀಸ್ ಇರುತ್ತೆ. ಆ ನಂಬರಿಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಆ ರಿಜಿಸ್ಟ್ರ್ ಮಾಡಿಕೊಂಡೇ ಬರಬೇಕು. ಇಲ್ಲ ಸರ್ ನಾನು ಬಂದ್ಬಿಟ್ಟಿದ್ದೀನಿ, ನಿಮ್ಮ ಕಂಪ್ನಿ ಬಾಗ್ಲಲ್ಲಿ ನಿಂತಿದ್ದೀನಿ, ಒಳಗಡೆ ಬಿಡಿ ಅಂತಂದರೆ ಖಂಡಿತ ಇಲ್ಲಿ ಬಿಡೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಮಾಡಿಕೊಂಡು ನಂತರ ಬನ್ನಿ. ಅದಕ್ಕೆ ನಿಮಗೆ ಫೋನ್ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿ ಕೊಡ್ತಾರೆ. ಪ್ರತಿ ಶನಿವಾರ ಭಾನುವಾರ ಈ ಒಂದು ತರಬೇತಿ ಇರುತ್ತೆ. ಬಟ್ ಜನ ಜಾಸ್ತಿ ನಮ್ಮಲ್ಲಿ ಎನ್ರೋಲ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು. ನಿಮಗೆ ಮುಂದಿನ ಶನಿವಾರನೇ ಭಾನುವಾರನೇ ಸಿಗದಲ್ಲೇ ಇರ್ಬೋದು, ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರು ಯಾವ ವಾರ ಹೇಳ್ತಾರೋ ಆ ವಾರ ಅವರಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ದಯವಿಟ್ಟು ಬನ್ನಿ. ಯಾರು ಬೇಕಾದರೂ ಬರ್ಬೋದು, ಇಲ್ಲಿ ತರಬೇತಿ ತಗೊಂಡು ಹೋಗ್ಬೋದು. ಈ ಪದ್ಧತಿಯಿಂದ ಒಬ್ಬ ಯುವ ರೈತ ಎಲ್ಲೂ ಹೋಗದಲ್ಲೇ ಜೀವನ ವೃದ್ಧಿಸ್ಕೊಳ್ಬೋದು, ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸಬಲನಾಗ್ಬೋದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ತೆ.